ವಿಚಾರ ಮಾಡ್ಲಿ ಹಿಮಾಲ್ ಹಾಕೊಂಡಿರ್ಬೇಕಂತ ಹೇಳಿ ಕಪ್ ಕೊಟ್ಟಿನ ಇವಾಗ ಯಾವ್ದಿತ್ತು ನನಗೇನ್ ಕೂನ ಅಣ್ಣ ಅವ ಎಲ್ಲಿ ಹಿಮಾಲ್ ಹಾಕೊಂಡ್ ಕೂತಾನ ಎಬಡ ಮಾತಾಡ್ಲಕ್ ಬರಲ್ಲ ಮಾತಾಡಿದ್ರೆ 6 ತಿಂಗಳು ಟೈಮಿಂಗ್ ತಗೋತಾನವ ನೀವ್ ಮಾತಾಡಿ ಚೌಕಸ್ ಮಾಡಿಲ್ಲ ಅವನಿಗೆ ಅವಾಗ ಗೊತ್ತಾಗಿಲ್ಲ ಬಾತಂಗಿನ ಏನ್ ಮಾಡ್ತಿ ಎಲ್ಲಿ ಹೋಗ್ಯಾನ ಗದ್ರ ಸುಳಿ ಮಗ ನಿನಗ್ ಉಳ್ಳಾಗಡೆ ತುಂಬಲ್ ಕಚ್ಚಿ ಮಗಳ ಬಚ್ಚಾರ ಹಾಕಿಲ್ಲಾರ ಅಲ್ಲಿಂದ ಹೈರಾಣಾಗಿ ನಡ್ಕೋತ ಬಂದೆ ಮಗಳು ಹೆಂಗ ಅದಾಳ ಅಂತ ಹೇಳಿ ನಾವೆಲ್ಲ ಉಳ್ಳಾಗಡ್ಡಿ ತುಂಬಿ ನಮ್ಗ ಹೊಟ್ಟಿಗೆ ಅಡಿಗೆ ಮಾಡಿ ಹೋಗ್ಯವ ಆಯ್ತು ಮಾಡ್ತಿ ಏನ್ ಸುಖ ಅವಂದ್ ಮಾಡ್ಲಿ ನಾ ಎಲ್ಲಾನು ನಮಗೆ ಮಾಡೋದ ಯಪ್ಪ ತಂಗಿಗೂ ವಾದ್ಯ ಅದೇ ನಾವು ಇಡೀ ಊರಿಗೆ ವಾಜ್ಯ ನಡ್ಕೋತ ಬಂದಿಲ್ಲ ಮಗನ ಬಚ್ಚಾರ್ಜಿಲ್ಲ ಅಂತ ಹೇಳಿ ಮತ್ತ ಆಕಿ ಬಯಕಿನ ಈಗ ನನಗರೆ ಮಕ್ಕಳಾಗಿ ಬಹಳ ಆಯ್ತು ಈಗ ಮತ್ತ ತೊಟ್ಟಲ್ ತಗೊಂಡು ಹೋದ್ರೆ ಮಕ್ಳ ಆತಾವೇನು ನೋಡೋರ್ ಮನಿಗೆ ಏ ಬಂದಿನ ಹೇಳು ನೀನು ಮಡಚಿ ಮಣ್ಣಾಗ ಇಡ್ಲಿ ಇದೆ ಅಂತ ತಗೊಂಬಂದಿದ್ದ ಮತ್ತೆ ಏಯ್ ನಿನಗೇನು ನಮ್ಮ ಅಪ್ಪ ನಮ್ಮ ಅಣ್ಣ ಬಂದಾರ ಏನ್ ಹೇಳಕತ್ತೀರಿ ನೀವು ನಮ್ಮ ಅಪ್ಪಗೆ ಲಪಟತ್ತೀರಿ ನೀವು ಏಯ್ ಏನ್ ಏನ್ ತೂತನಾಗ ಹೋಗ್ತೀರಿ ಬರೇ ತೂ ಮಾಡ್ಕೊತ ಹೇಳದ 6 ತಿಂಗಳಿಗೊಮ್ಮೆ ಹೇಳ್ತೀರಿ ಮತ್ತ ತೂ ಎಲ್ಲಿ ತೂತು ನೀನೇ ಒಟ್ಟ ಸಿಟಿ ಸಿಟ್ಟಿಗೆ ಬರೋದು ಕಟ್ಟದ ಬಗ್ಗೆ ಏನ್ ಮಾಹಿತಿ ಹೇಳ್ತಾರ ಹೊರ ಕರಿ ಆ ಮಗನಿಗೆ ನಿನ್ನ ಅವನು ಗಾಪ್ರಿ ಬೋಸಡಿ ಮಗನಿಗಿಲ್ಲ ನಿನ್ನ ಅವನು ಗೆಬ್ಬಿಗೆ ಬರ್ತಾನ ನೋಡ ಹ್ಯಾಂಗ್ ತಂಗಿ ಮೇಲೆ ಕೈ ಎತ್ತಲಿಕ್ತ ಒಂದ್ ಜರ ಮ್ಯಾಗ ಎತ್ತಿಡಿ ನನಗ ಒಂದ್ ಜರ ಏನ್ ಮಾಡಂಗಿದ್ದಿ ಎತ್ತು ಗೌಡ್ರಿ ಕರ್ಕೊಂಡ್ ಬರ್ತಾ ಊಟ ಮಾಡಿ ಹೊಂಟಿದ್ವಿ ಊರಾಗ ನಾನು ಹೊಂಟೇನು ಹಂಗಲ್ರಿ ಇಲ್ಲಿ ಬರ್ರಿ ಹೇಳ್ತಾನೆ ಮಗ ಎಲ್ಲಿ ಬಾತನೋ ಮರ ನೋಡಿ ಏ ಯಾಕ ನನ್ನ ಮಳೆ ಬಂದು ಹೊಡೆದಾರಿ ನನಗ ಅಲ್ಲೋ ಹೆಣ್ತಿ ಕೈಲಿ ಹೊಡಸ್ಕೋತಾರ ಯಾರ್ರಿ ನಿನಗೆ ಹತ್ರ ಕಾಣಿಸ್ತಾರ ಮರ ಹ್ಯಾಂಡ್ ಹೊಡೆದಾಳ ಅಂದ್ರೆ ನೀ ಏನು ಹೆಣ್ತ ಎಲ್ಲ ಹೇಳತಿ ಬಂದ್ ಕಿಶನಲ್ಲಿ ಹ್ಯಾಂಡ್ ಹೊಡೆದಾಳ ಅಂತ ಹೇಳಿ ಗೌಡ್ರಿಗೂ ತುಸುನು ತಿಳಿಯಲಾಗ್ಯದ ನಾ ಹೇಳೋದು ಒಂದ್ ಕಲ್ಲರ್ ತರೋ ಏನಾಗ್ಯದ ಹೇಳೋ ತುಸುನು ತಿಳಿದ ಹೊಲಕ್ ಹೋಗ್ಬೇಕ ಜಲ್ದಿ ಹಂಗ ಹೇಳೋದು ಮರ ನನಗರೆ ಮಾತಾಡಕ್ ಬರಲ್ಲ ಗೌಡ್ರಿಗೆ ಕಿವಿ ಕೇಳ್ಸಲ್ಲ ಸಾಕಾಗ್ಯದ ಈಗ ತಂಬ್ರಿ ಮನಿಗೆ ಬರ್ರಿ ನಾಡಿ ನೋಡ್ರಿ ಅವರು ಇಬ್ರು ಬಂದಾರಲ್ರಿ ಸುಳಿ ಮಕ್ಕಳು ಅವ್ರು ನನ್ನ ಮನಿ ಮುರಿಬೇಕಾರಿ ಅಲ್ಲೋ ಅವ್ರ ದಿನ ಹಳೆ ಮಗಳು ಯಾರ ಬೇಗ ಬಿತ್ತಿರ ದಿನ ಬರ್ತಾರ ಅವ್ರಿಗೆ ಊಟಕ್ಕ ಹಾಕಿದೆ ಇಲ್ಲ ಸಾಕಾಗ್ಯದಪ್ಪ ಗೌಡ್ರ ಹಂಗಲ್ರಿ ಆ ಸುಳಿ ಮಕ್ಕಳ ಕಾಲಾಗಿ ನಮ್ ಮನ್ಯಾಗ ಬೆಂಕಿ ಹತ್ತದ ಎಲ್ಲಾರು ಕೂಡಿ ನಾನು ಹೊಯ್ಕೋರಿ ಹೋಳಿ ಉಣ್ಣಿ ಮನ್ಯಾಗ ಮತ್ತೆ ಹೊಯ್ಕೊಳತಿದಲ್ವ ಯಾಕ ಹಂಗಾರ ಹೇಳದ್ರಿ ಗೌಡ್ರಿಗೆ ತಮ್ರಿ ನನ್ನ ಹೆಂಡತಿ ಕರಿತ ಬರ್ರಿ ನೀವು ಬರ್ರಿ ಏ ರಾ 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 ಅದ್ರೊಟ್ಟಿಗೆ ಚಲೋ ಮಾಡಿದಿ ಗೌಡ್ರು ಬರ್ತಾರ ಗೌಡ್ರ ಈಕಿಗೆ ಹಿಡಿದ ಮುರಿರಿ ಏಯ್ ಹಂಗೆ ಓ ಮಲ್ಲಪ್ಪ ಹಿಂಗ್ ನೀನು ಏನಾರ ಮಾತಾಡ್ತಿಲ್ಲ ಹಂಗೆ ಮಾಡೋದ್ ಬರ್ತದ ಒಳ್ಳೆ ಹೇಳ್ತೇನೆ ಇವ್ರು ಏನ್ ತಿಳ್ಕೊಂಡ್ರ ಬರಾಬರಿ ಆಗ್ಯದ ಸಾಕಾಯ್ತು ನೋಡ್ ನನಗ ಅವನು ಎಲ್ಲಿ ಸಿಟ್ಟ ಫಟ್ಟ ಏಯ್ ಬಿಡು ಹಂಗ್ಯಾಕ್ ಮಾಡ್ತೀವಿ ಇರ್ಲಿ ಸಾಕ್ ಮಾಡ್ಯಾರಿ ಸುಳೆ ಮಕ್ಕಳು ಇರ್ಲಿ ಬಿಡು ಇರ್ಲಿ ಸಣ್ಣ ಅವ್ರಿಗೆ ಕರಿಸಿ ನನಗ ಹೊಟ್ಟೆ ಕಟ್ಟಾಡ್ರಿ ಅವ್ರೇನು ಊಟ ಮಾಡಲ್ಲ ಎಲ್ಲಾರು ಕೂಡಿ ಏನ್ರ ಮಾತಾಡ್ತಿರಲ್ರಿ ಗೌಡ್ರ ಅವ್ರು ಕುಂಡ್ರಿಸಿ ಬಿಡು ಮರ ಬಿಡು ಎಲ್ಲಾರು ಕೂಡಿ ಊಟ ಮಾಡ್ಲಕ್ ನಿಮ್ ಹೆಂಡ್ತಿಗೆ ಹೇಳು ಉಣ್ತೇವ್ ನಾವು ಉಣ್ತೇವ್
ಸಾಕ ಗೌಡ್ರು ಉಳಕ್ಕೆ ಬಂತಾರ ಈ ಮಕ್ಕಳು ಕುಂಡ್ರಿಸಿ ಕೂಳ ಹಾಕಬೇಕನ ದೋಸ್ತಿ ಮನಗಣೆ ಮಾಡ್ರಿ ಒಂದ್ ಕಿವುಡ ಒಂದ್ ನೀವು ಬೆಲೆ ಗಂಟೆ ಬಿದ್ರಿ ಅಂತಾರನ ಇವ್ರದ್ ಇಟ್ಟು ತಗೋ ಅಂದ ನನಗ ರೀ ಮೊದಲು ವಜ್ಜಾಗಿನ್ ನೀನು ನಾ ಅಂದಿನ ನಿಮ್ಗ್ ವಾಜ್ಯಾಗಿರಿ ಅಂದು ಮತ್ತ ಅವ್ರ ಕೈಲಿ ಹೊಡೆಸಿ ತಿಳಿಯಲ್ಲ ನಿನಗ ಬರ್ರಿ ಎಲ್ಲಾರು ಕೂಡ ಊಟ ಮಾಡೋಣ. ಮರ ಈ ಗೌಡ್ರದೊಂದು ಬೇರೆ ಚಿಂತೆ ನಮಗ ಚಿಂತೆ ಆಗ್ತದ, ಅವ್ರಿಗೆ ಊಟದ ಚಿಂತೆ ಆಗ್ತದ. ಯಾಕಂದ್ರೆ ನೀನ್ ಹ್ಯಾಂತಿ ಉಳ್ಳಾಕ್ ಕೊಡಲತ್ತಲ್ಲ ಎಲ್ಲಾರ್ಗಿ. ಯಪ್ಪ ಇವನ್ ಬೆನ್ನ ಸುಮ್ಮನೆ ಬಂದ್ರು ಒಬ್ಬನ ತೆರಿ ಹೊಡ್ಕೊಂಡ್ ತೆಲೀಲಿ ಹೊಡ್ಕೋತ ಏನ್ ಹುಚ್ಚದು. ನೀವು ಗುದ್ದಾಡ್ರಿ ಹೋತೀನಿ ನಾ ಮನ್ಯಾಗ ಹೋರಿ. ಏನ್ ಹುಚ್ಚದ್ರಿ ಉಳ್ಳಾಕ್ ತರ್ಲಾಕ್ ಹೋಗ್ಯಾಳ ಬಾ. ಏನ್ ಉಳ್ಳಾಕ್ ತರ್ತಾಳ್ರಿ ಒಯ್ಕೋತಾಳಾಕಿ ಇಲ್ಲಿ ಸುಳ್ಳಿ ಮಕ್ಕಳ ಕೂತಿಲ್ಲ. ಅವ್ರು ಕೂಡ ಉಣ್ತೀರಿ ನಾ ಹೋಲಿ ಆ ಕಡೆ ಹೋಗ್ತದ ಊಟಕ್ ನಮ್ಮ ಮನಿಗೆ, ನೀವು ಅವ್ರು ಕೂಡ ಉಣ್ರಿ. ಅಂತ ಗೌಡ ತಂದು ಮರ ನಮ್ನು ಒಂದು ನ್ಯಾಯ ಅಲ್ಲಿ ಯಾರಿಗಾರೆ ಕರ್ಕೊಂಡು ಬರೋದತ್ತ ನೀ ನಿಮಗ ಮಕ್ಕಳೇ ಹೋಗು ಎಷ್ಟ್ ಮಂದಿ ಕರ್ಕೊಂಬ ಯಪ್ಪ, ಎಷ್ಟ್ ಮಂದಿ ಕರ್ಕೊಂಬರ್ಲಿ. ನೀ ಎತ್ತು ನಾ ಹೊಡಿತ. ಮಕ್ಕಳಿಗೆ ಆದ ಎಲ್ಲಿ ಹೊಂಟಿದೆ? ನಮ್ಮ ಹಳೆ ಮಾಮ ಬಂದಾರ ನನಗ ಸಿಕ್ಕಂಗ ಹೊಡಿಸ್ಯಾಳಕಿ. ನಾ ಗೌಡ್ರಿಗೆ ಒಯ್ದಿದ ನ್ಯಾಯ ಆಗ್ಲಿಲ್ಲ. ನೀರ್ ನಡಿ. ನೌನಿ ಈ ಮಗನೇ ಟೆನ್ಷನ್ದಾಗನ ಏನು ನಂದು ಹೇಳ್ಕೊಬೇಕಂದ್ರ ಹಂಗಲ್ಲದು. ನನ್ನ ಹ್ಯಾಂತಿ ಹೊಡೆದಲ್ಲ. ಏಯ್ ನನಗೆ ಹೊಯ್ಕೊತ ಹೋಗತಿ. ಅಲ್ಲ ಇವನು ಅವನೇ ನೂರ್ ಟೆನ್ಷನ್ ಅವತ್ತ. ನಂದೇನ ಬಗೆಹರಿಸ್ತಾನ ಇವ. ಎಲ್ಲಿಗೆ ಹೊಂಟಿದ್ದು? ಹೋಗು. ಈಗ ಬಂದ ಮಗ ಹಾದಿಗೆ ನಡಿ. ನನ್ನ ಸಮಸ್ಯೆ ಹೇಳ್ತಾ ಬಾ. ನನಗೂ ಇಂಥವ್ರೆ ಬೇಕಾಗಿರು. ಯಪ್ಪ ಯಾರಿಗೆ ಕರ್ಕೊಂಡು ಹೊಂಟಂತ ನೋಡಲ್ಲ ಸುಳಿ ಮಗ. ಮತ್ತೆ ಅವ್ನ ಹಿಡ್ಕೊಂಬಂದು ಮತ್ತಿವ ಈಗ ಕಿವುಡ್ ಗೌಡ ಬುಗ್ಯಾನ ಮತ್ತೆ ಹಿಡ್ಕೊಂಬಂದ್ ನೋಡಿನ. ಬರ್ಲಿ ನೋಡಾನಿ ಬರ್ಲಿ ಮತ್ ಕೂತಿ ನೋಡೇ ಹೋಗಾನೆಲ್ಲ. ಬರ್ಲಿ ನೋಡಾನಿ. ದಾಮು ನೋಡಕತ್ತಿ ದಾಮು. ಬಾ ನನಗೂ ಅಂತವ್ರೆ ಬೇಕು. ಬರ್ರೋ ಮಕ್ಕಳೇ ಬಾ ತಿಂಡಿ ಅದವ್ರದು. ಬರ್ರಿ. ಬರ್ರೋ ಮಕ್ಕಳೇ ಬರ್ರಿ.
ಏ ದೋಸ್ತ ಬಾಬಾರೋ ಹಾ ಯಪ್ಪ ಹ್ಮ್ ಯಪ್ಪ ಅಂತ ಸುಳಿ ಮಗನಿಗೆ ಕರ್ಕೊಂಬಂದ ನೋಡ ತೊಡಿ ಹೊಡ್ಕೊಳತ್ತಾನ ಜರ ಫರಕ್ ಬಿದ್ದು ನೋಡ್ ಜಾಗದ ಮ್ಯಾಗ ಹೋಗಂಗ ಸುಳಿ ಮಗ. ಹೌದ್ ತಮ್ಮ ಹಂಗೆ ಅಕ್ಕನ ಮತ್ತವ ಬಳ್ಳೊಳ್ ಹೊಡ್ಕೊಳತ್ತಂದ್ರ ಏನೋ ಬೋಸಡಿ ಮಗನ ಬಾ ಜಿಗಿದಾಡ ಕತ್ತಿದಿ ಬಾ ಈಗ ಜರ ಸಮಾಧಾನ ತೋರೋ ದೋಸ್ತ ನೀವು ಹೊಡ್ಕೋಬೇಡ ನಿನ್ ಚಿಂತೆ ಆಗ್ಯದ ನನಗ. ಏ ಬರ್ರಿ ಹೋ ಮಕ್ಕಳೇ ಬರ್ರಿ ಹೊಡ್ಕೋಬೇಡ ಮರ ಬರೋ ಯಪ್ಪ ಸುಮ್ಮೇಲೆ ಜಾಗ ಖಾಲಿ ಮಾಡೋಣ ಏನು ಅಡ್ಮುಟ್ಟಿ ಎದ್ದಂಗ ಕಾಣ್ತಾನೆ ಮೂಕ್ ಸುಳಿ ಮಗ. ನೀನು ಎಲ್ಲಿ ಸುಳ್ಕೊಂಬದಾನ ಹೋಗಿ ಸುಮ್ ನಮ್ಮನ ಊರಿಗೂ ನಡಿ ಮತ್ ನೋಡ್ಕೊತ್ ಮತ್ತೇನ್ ಮಾಡೋದು. ಹಾ ನಡಿ ಹೋಗ ನಡಿ. ಏನ್ ಕದ್ರಿ ಮಾತಾಡ್ತಿರೋ? ಏ ಬೋಸಡಿ ಮಕ್ಕಳೇ ತಿಳ್ದಿದ್ರ ಬರ್ರಿ. ಸಮಾಧಾನ ಮರ ಕರೀಲ್ರಿ ನಿಮ್ಮ ತಂಗಿಗೆ. ಇಟ್ಟಾಕ್ ಹೋದ್ರೆ ಇಡ್ಲದತ್ರಿ. ಏನಾಗ್ಯದ ಅಣ್ಣ ಏನಾಗ್ಯದ? ಹೋಗ್ತಾವನ ಯಾಕಣ್ಣ ಏನಾಗ್ಯದ? ನೋಡಲಿ ಅಂತ ಸುಳಿ ಮನೆ ಕರ್ಕೊಂಡ್ ಬಂದನ ಅವ ನಮ್ಗ್ ಹೊಡಿತಾನ ತಿಂತಿಲ್ಲ. ಎಲ್ಲಿ ಅವನ ಹೊಡ್ಕೊಂಡ್ ಸಾಯ್ತಾನೆ ನನ್ನ ತಿಂತಾಗ ನಮಗ. ಹಿಂಗಾಗ್ಯದ ನೋಡ್ ತಂಗಿ ನೋಡಲ್ಲಿ ನೋಡು. ಹಿಂಗ್ಯಾಕ್ ಮಾಡ್ಲಕತ್ತಾರ ಇವ್ರು? ಅದಕ್ಕೆ ಅಂಜಿಕ್ ಹತ್ತಿದೆ ಹೋಗ್ತಾವನ. ಅಣ್ಣ ಹೋಗ್ಬೇಡ ಇನ್ನೊಂದ್ 2 ದಿನ ಇರಾಗತ್ತಿ. ಇಲ್ಲ ಹೋಗ್ತಾವನ. ಏನ್ ಮಾಡ್ತೀವ್ರಿ ನೋಡ್ರಪ್ಪ. ಇದೇನ್ ಬಗೆಹರಂಗ್ ಕಾಣಿಸಲ್ಲ ಅಪ್ಪ. ಹೋಗೋಣ ನಡಿ. ಹೋಗೇ ಬಿಡಣ ತಿತ್ತಮ್ಮ. ಹಾ ಹೋಗನ್ ಬಾ. ನಡಿ ಹೋಗ ನಡಿ. ಏಯ್ ನಿಂದ್ರ ಮಕ್ಕಳೇ ಮಾತಾಡ್ರಿ. ಹಾ ಮಗನ್ ತಿಂಡಿನೇ ಬಾಳ ಆಗ್ಯದ. ಏ ದಮ್ ದೋಸ್ತ ದಮ್ಮು ನಡಿತೇವ ನಾವು ಹೆಚ್ಚಾದೇವಲ್ಲ ನಾವೇನ. ಸೀರ ಹಾದಿ ಮಗನ. ಹಾ ಏ ದೋಸ್ತ ನೀವು ಬಿಡು ಸಮಾಧಾನ. ನೀ ಯಾಕ ಹೋತ ಮಾಡ್ದಂಗ ಮಾಡ್ಲಾಕತ್ತಿದಿ ಮರ. ನೀ ಸತ್ ಕುತ್ತಿ ದಮ್ಮು ಬಾ ನೋಡೋಣ ಹೋಗ್ಯಾರಿಲ್ಲ. ಏ ದೋಸ್ತ ಹೋದ್ರು ಭಾರಿ ಮಾಡ್ರಿ. ಶವಾಸ. ಹಾ ಹೆಚ್ಚಿಗೆ ಹೊಡ್ಕೋಬೇಡ ಹೋ ಮರ. ಸಮಾಧಾನ ಹೋ ಮರ. ನಾ ಹೊಯ್ಕೋತೀನಿ ನಿನ್ನ ಮುಂದೆ. ಏ ಭಾರಿ ಮಾಡಿದ್ದು. ಹೋಗ್ ದೋಸ್ತ. ಸುಳಿ ಮಗ ಒಂದ್ ಏಟು ಹೊಡಿಲಿಲ್ಲ ಖರೆ ತಾನೇ ಹೊಡ್ಕೊಂಡು ಅಂಜಿಸ್ ಕಳಿಸಿಬಿಟ್ಟ. ನಮ್ಮ ಸಂಸಾರ ಸುದ್ದಿ ಬೀಳ್ತದ.